ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸೊ ಯಾಕೆ ಇನ್ನೂ ಕೂಡ ಹಣ ಬರ್ತಾ ಇಲ್ಲ? ಸೊ ಇದನ್ನೆಲ್ಲಾನು ಕೂಡ ಕ್ವಶನ್ಸ್ ಗಳು ನಿಮ್ಮ ಕಮೆಂಟ್ಸ್ ಗಳಲ್ಲಿ ಬರ್ತಾ ಇರುವಂತದ್ದು. ನೀವು ಎಲ್ಲರೂ ಕೂಡ ಕಮೆಂಟ್ಸ್ ಗಳಲ್ಲಿ ಇನ್ನು ಕೂಡ ಬಿಡುಗಡೆ ಆಗ್ತಾ ಇದೆಯಾ ಇಲ್ವಾ, ಇನ್ನು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರಲ್ವಾ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 16ನೇ ಕಂತಿನ ಹಣ ಈಗಾಗಲೇ ಡಿ-ಬಿ-ಟಿ ಟ್ರೆಜರಿ ಪುಷ್ ಆಗಿರುವಂತದ್ದು. ಒಂದ್ ಸ್ಟೆಪ್ ಮುಂದ್ ಹೆಜ್ಜೆ ಇಟ್ಟಿದ್ರೆ ಸಾಕು, ನಿಮ್ಮೆಲ್ಲರ ಖಾತೆಗೆ ಜಮಾ ಆದ ಹಾಗೇನೆ ನೋಡಿ. ಅಂದ್ರೆ ಹಣಕಾಸು ಇಲಾಖೆದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೂ ಬಂದಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಡಿ-ಬಿ-ಟಿ ಟ್ರೆಜರಿಗೂ ಕೂಡ ಪುಷ್ ಆಗಿದೆ. ಸೊ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡು ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡಬೇಕಾಗಿರುವಂತಹ ಕೆಲಸ ಒಂದು ಬಾಕಿ ಇದೆ. ಸದ್ಯದಲ್ಲಿನೇ ನಿಮಗೆ ಜಮಾ ಆಗಲಿದೆ. ಕೊನೆ ಕ್ಷಣ ಒಂದು ಕಾಯ್ತಾ ಇರುವಂತದ್ದು. ಅಂತದ್ರಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರದ್ದು ಮನೆ ಆಕ್ಸಿಡೆಂಟ್ ಆಯ್ತು, ಗೊತ್ತಿರುವಂತಹ ವಿಷಯ. ಸೊ ಮುಂಜಾನೆ 5 ಗಂಟೆಗೆ ಕಿತ್ತೂರು ತಾಲೂಕಿನಲ್ಲಿ ಆಗಿರುವಂತದ್ದು. ಸ್ವಲ್ಪ ಬೆನ್ನು ಮೂಳೆ ಎರಡು ಜಾಗದಲ್ಲಿ ಫ್ರಾಕ್ಚರ್ ಆಗಿರುವಂತದ್ದು, ಒಂದ್ ಸ್ವಲ್ಪ ಸೀಳಿರುವಂತದ್ದು. ಅದು ಟ್ಯಾಬ್ಲೆಟ್ ಮೇಲೆ ಸರಿ ಹೋಗುತ್ತೆ. 1 ತಿಂಗಳು ಬೆಡ್ ರೆಸ್ಟ್ ಅನ್ನ ಹೇಳಿದ್ದಾರೆ. ಸೊ ಅದನ್ನ ಸರಿಪಡಿಸ್ಕೊಳ್ತಾರೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇಲ್ಲ. ಈಗಾಗಲೇ ಟ್ರೆಜರಿ ಪುಷ್ ಆದ್ರೆ ತಾನೇ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ಬೇಕು. ಇನ್ನೇನು ಅದೇನು 1-2 ದಿನಗಳಲ್ಲಿ ಜಮಾ ಮಾಡ್ತೇವೆ ಅಂತ ಹೇಳಿದ್ರು. ಸೊ ಸದ್ಯಕ್ಕೆ ನಾವು ಕಾಯ್ದು ನೋಡ್ಬೇಕಾಗತ್ತೆ. ನಾಳೆ ಬಿಡುಗಡೆ ಆಗುವಂತಹ ಅಥವಾ ಇವತ್ತೇ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಸೊ ವೀಕ್ಷಕರೇ, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಅಂದ್ರೆ 13 ಆಗಿರ್ಲಿ, 12 ಆಗಿರ್ಲಿ, 14 ಆಗಿರ್ಲಿ, 15ನೇ ಕಂತಿನ ಹಣ ಆಗಿರ್ಲಿ ಬಂದಿಲ್ಲಪ್ಪ ಅಂದ್ರೆ, ಅದರಲ್ಲಿ 1 ಕಂತಿನ ಹಣ ಬಂದಿದೆ, 2 ಕಂತಿನ ಹಣ ಬಂದಿಲ್ಲ, ಮತ್ತೆ 1 ಕಂತಿನ ಹಣ ಬಂದಿದೆ, ಈ ರೀತಿ ಆಗ್ತಾ ಇದ್ರೆ ಏನ್ ಮಾಡ್ಬೇಕು? ಸೊ ಮತ್ತೆ ಯಾವ ಕಂತುಗಳು ಬಂದಿಲ್ಲ ಅಂದ್ರೆ ಮೊದಲು ನೀವು ಎಲಿಜಿಬಲ್ ಇದೀರಾ ಇಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಮೊದಲು ನೀವು ಎಲಿಜಿಬಲ್ ಇದೀರಾ ಇಲ್ವಾ ಅನ್ನುವಂಥದ್ದು ಕನ್ಫರ್ಮ್ ಆದ್ರೆ, ಎಲಿಜಿಬಲ್ ಇದ್ರೂ ಸಹಿತ ಹಣ ಬರ್ತಾ ಇಲ್ಲಪ್ಪ ಅಂದ್ರೆ ನಾನು ನಿಮ್ಗೆ ಸೊಲ್ಯೂಷನ್ ಕೊಡ್ತೀನಿ. ಸೊ ಏನ್ ಮಾಡ್ಬೇಕು ಅನ್ನುವಂಥದ್ದಾದ್ರೆ, ಮೊದಲು ನೀವು ಎಲಿಜಿಬಲ್ ಇರದೇ ಇರಕ್ಕೆ ಕಾರಣ ಏನು, ಎಲಿಜಿಬಲ್ ಇದೀರಾ ಆದ್ರೂ ಸಹಿತ ನಿಮ್ಮನ್ನ ತೆಗೆದಾಕಿದ್ದಾರೆ, ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಹುಡುಕಾಡಬೇಕಾಗತ್ತೆ. ನಿಮ್ಮ ತಾಂತ್ರಿಕ ದೋಷದಿಂದ ಏನಾದ್ರೂ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ಆದಾಯ ತೆರಿಗೆ ಅಂತ ಬೀಳ್ತಾ ಇದೆಯಾ ಅನ್ನುವಂಥದ್ದನ್ನ ನೋಡ್ಕೊಳ್ಬೇಕು. ಇನ್ನು ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಬೇಕು. 2 ಮತ್ತೆ BPL ದಿಂದ EPL ಗೂ ಕೂಡ ಕನ್ವರ್ಟ್ ಆಗಿರುತ್ತೆ ಬಹಳಷ್ಟು ಜನರದು. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ನಿಮ್ದು ಆದಾಯ ತೆರಿಗೆ ಅಂತ ಬರ್ತಾ ಇದ್ರೆ ನೀವು ಒಂದು ಕೆಲಸ ಮಾಡ್ಬೇಕಾಗತ್ತೆ. ನೀವು ಕಟ್ತಾ ಇರೋದಿಲ್ಲ, ಏನಾದ್ರೂ ಲೋನ್ ಗಳನ್ನ ತುಂಬ್ತಾ ಇರ್ತೀರಿ, ಸಾಲಗಳನ್ನ ಮಾಡಿರ್ತೀರಿ, ಅದನ್ನ ಬಡ್ಡಿ ಸಮೇತ ಗಂಟುಗಳನ್ನ ತುಂಬ್ತಾ ಇರ್ತೀರಿ. ಅಂತದ್ರಲ್ಲಿ ಆ ಟ್ಯಾಕ್ಸ್ ಪೇಯರ್ ಅಂತಾನು ಕೂಡ ಬರ್ತಾ ಇರತ್ತೆ. ಟ್ಯಾಕ್ಸ್ ಅನ್ನ ಕಟ್ಬಿಟ್ಟು ನೀವು ಉಳಿದಿರುವಂತ ಹಣವನ್ನ ಕಟ್ತಾ ಇರ್ತೀರಿ. ಹೀಗಾಗಿ ನಿಮಗೆ ಏನ್ ಮಾಡ್ತಾರೆ, ಇವರು ಈ ಒಂದು ಆದಾಯ ತೆರಿಗೆ ಕಟ್ಟುವರು ಅಂತ ಹೇಳ್ಬಿಟ್ಟು ಆ ರೀತಿ ತೋರಿಸ್ತಾ ಇರತ್ತೆ ಒಂದು ಆಹಾರ ಇಲಾಖೆ, ಒಂದು ಆದಾಯ ತೆರಿಗೆ ಇಲಾಖೆಯಲ್ಲಿ. ಸೊ ಹೀಗಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ನೀವು ಏನ್ ಮಾಡ್ಬೇಕು, ಆದಾಯ ತೆರಿಗೆ ಇಲಾಖೆಗೆ ಹೋಗ್ಬೇಕಾಗತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಲ್ಲ, ಆಹಾರ ಇಲಾಖೆಗಲ್ಲ, ಆದಾಯ ತೆರಿಗೆ ಇಲಾಖೆಗೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಹೋಗ್ಬೇಕು. ಅಲ್ಲಿ ಹೋಗಿ ಇಷ್ಟು ನಮ್ದು ಈ ರೀತಿ ತೋರಿಸ್ತಾ ಇದೆ, ನಾವು ಕಟ್ಟೋದಿಲ್ಲ, ಆದಾಯ ತೆರಿಗೆ ಪಾವತಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ತೋರಿಸಿದಾಗ ಅವರು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾರೆ. ಸೊ ಅಲ್ಲಿ ಏನಾದ್ರೂ ತಪ್ಪುಗಳು ಕಂಡು ಬರದೇ ಇರುವಂತಹ ಕಾರಣಕ್ಕಾಗಿ ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಸರಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಪ್ರಮಾಣ ಪತ್ರ ಕೂಡ ಕೊಡ್ತಾರೆ. ಅದನ್ನ ಪ್ರಮಾಣ ಪತ್ರವನ್ನ 2 ಜೆರಾಕ್ಸ್ ಕಾಪಿಗಳನ್ನಾಗಿ ನೀವು ಮಾಡ್ಕೊಳ್ಬೇಕು. ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೊಡಬೇಕು, ಇನ್ನೊಂದು ಆಹಾರ ಇಲಾಖೆಗೆ ಕೊಡಬೇಕು. ಸೊ 2 ಡಿಪಾರ್ಟ್ಮೆಂಟ್ ಗಳು ಸರಿಯಾದ ಡಾಕ್ಯುಮೆಂಟ್ಸ್ ಗಳು ಇದಾವ ಅಥವಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಬರೋ ಹಾಗೆ ಮಾಡ್ತಾರೆ. ನೆಕ್ಸ್ಟ್ ರೇಷನ್ಸ್ ಕಾರ್ಡ್ ಮುಖ್ಯವಾಗಿ ನಿಮಗೆ ಆಹಾರ ಇಲಾಖೆ ಕೊಡುತ್ತೆ ವಾಪಸ್ ಆಗಿ. ಸೊ ಬಹಳಷ್ಟು ಜನರದ್ದು ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ದಾರೆ, ಈಗ ಮತ್ತೇನು ರದ್ದು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಹೀಗಾಗಿ ಎಲ್ಲರೂ ಎಚ್ಚೆತ್ಕೊಂಡಿರ್ಬೇಕಾಗತ್ತೆ, ಎಲಿಜಿಬಲ್ ಇದ್ರಾ ಅಥವಾ ಇಲ್ವಾ ಅನ್ನೋದನ್ನ ನೀವೇ ಖುದ್ದಾಗಿ ಚೆಕ್ ಮಾಡ್ಕೊಳ್ಳಿ. ಬೇಕಾದ್ರೆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಥವಾ ನಿಮ್ಮ BPL ರೇಷನ್ ಕಾರ್ಡ್ APL ಗೆ ಕನ್ವರ್ಟ್ ಆಗಿದೆನಾ, ಸೊ ಅಲ್ಲೇ ನಿಮಗೆ ಕಾರಣ ಕೂಡ ಇರುತ್ತೆ. ನಿಮ್ಮ ರೇಷನ್ ಕಾರ್ಡ್ ಒಂದು ವೇಳೆ ರದ್ದಾಗಿದ್ರೆ ಸೈಡ್ ಬಾಕ್ಸ್ ನಲ್ಲಿ ಕಾರಣ ಕೂಡ ಇರುತ್ತೆ. ಎಲ್ಲನೂ ಕೂಡ ನಾನು ಕ್ಲಿಯರ್ ಆಗಿ ತಿಳಿಸಿದ್ದೀನಿ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಲ್ಲಿಂದ ನೋಡ್ಕೋಬಹುದು. ಇನ್ನು 16ನೇ ಕಂತಿಗಾಗಿ ಬಹಳಷ್ಟು ಜನ, ಅಂದ್ರೆ ಸುಮಾರು ಎಲ್ಲ ಜನರು ಕೂಡ ವೇಟ್ ಮಾಡ್ತಾ ಇದ್ರೆ. ಸೊ ನಾವು ಕೂಡ ಈಗ ಬಿಡುಗಡೆ ಮಾಡ್ತಾರೆ, ಆಗ ಬಿಡುಗಡೆ ಮಾಡ್ತಾರ ಅಂತ ಕಾಯ್ತಾ ಇದೀವಿ. ಸದ್ಯದಲ್ಲಿ ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ತಾರೆ, ಮತ್ತೊಂದೆರಡು ದಿನ ಮುಂದೂಡ್ತಾರೆ. ಈ ರೀತಿ ಮಾಡ್ತಾ ಇಲ್ಲಿವರೆಗೂ ಕೂಡ ಬಂದಿದೆ. ಈಗಾಗಲೇ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆ ಕ್ಲಿಯರ್ ಆಗ್ಬೇಕಾಗಿತ್ತು, ಆದ್ರೂ ಸಹಿತ ಕ್ಲಿಯರ್ ಆಗಿಲ್ಲ. ಸೊ ವೇಟ್ ಮಾಡಿ ನೋಡೋಣ. ಈ ಒಂದು 2,000 ರೂಪಾಯಿ ಸದ್ಯಕ್ಕೆ ನಿಮಗೆ ಜಮಾ ಆಗುತ್ತೆ. ಯಾಕಂದ್ರೆ 2,400 ರೂಪಾಯಿ ಹಣ, 2,400 ಕೋಟಿ ಹಣ ಆದ್ರೂ ಬರೀ ನಿಮಗೆ ಬಿಡುಗಡೆ ಆಗಿರುವಂತದ್ದು. ಸೊ 1 ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿದೆ. ಸೊ ಹೀಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕು. ಸದ್ಯಕ್ಕೆ 16ನೇ ಕಂತಿನ ಹಣ ಮಾತ್ರ, ನೀವು 17ನೇ ಕಂತಿನ ಹಣ ಕೂಡ ಒಟ್ಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರೆ ಅದು ಸುಳ್ಳು ಕಲ್ಪನೆ ಆಗಿರುತ್ತೆ. ಬರೀ 16ನೇ ಕಂತಿನ ಹಣ ಮಾತ್ರ ನಿಮಗೆ ಜಮಾ ಆಗುತ್ತೆ. ಓಕೆನಾ? ಸೊ ನೀವೇನಾದ್ರೂ 16ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ, ನಮಗಷ್ಟೇ ಬಂದಿಲ್ಲ ಅಂತ ಅನ್ಕೊಳ್ಳೋದಾಗಿದ್ರೆ ಅದು ಏನ್ ತಲೆ ಕೆಡ್ಸ್ಕೊಳ್ಳುವಂತ ಅಗತ್ಯವಿಲ್ಲ. ಸದ್ಯಕ್ಕೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ.
ಒಂದ್ ಸಾರಿ ಬಿಡುಗಡೆ ಆದ್ರೆ ನಾನು ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಸೊ ಪಟಾಪಟ ಅಂತ ಹೇಳ್ಬಿಟ್ಟು ಜಮಾ ಮಾಡಿ ಕ್ಲಿಯರ್ ಮಾಡೋರು ಇದ್ದಾರೆ, ಯಾಕಂದ್ರೆ ಈಗಾಗಲೇ ಡಿಲೇ ಆಗಿದೆ. ಸೊ ಇಷ್ಟು ಅಪ್ಡೇಟ್ಗಳು ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಾಗಿತ್ತು. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಕ್ಕೆ, ಸಬ್ಸ್ಕ್ರೈಬ್ ಮಾಡ ಅಂತ ಹೇಳ್ತಾ ಮುಂದಿನ ಮಾಹಿತಿ ಹಂಚ್ಕೊಂಡು ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.